ಹಾಯ್ ಸ್ನೇಹಿತರೆ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತು ಕ್ಯಾರೆಟ್ ಕೇಕು ಮಿಕ್ಸಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ಹಾಕಿರಲಿಲ್ಲ, ತುಂಬ ಜನ ಕೇಳ್ತಾಯಿದ್ರಿ, ಹಾಗಾಗಿ ಪೂರ್ತಿ ಡೀಟೇಲಾಗಿ ವೀಡಿಯೋ ಹಾಕಿ ತೋರಿಸಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ಏನಾದ್ರು ನೋಡ್ತಾಯಿದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿಬಿಡಿ, ಬೆಲ್ ಐಕನ್ನ ಒತ್ಕೊಳ್ಳಂಗೆ. ತುಂಬ ಅಲ್ಟಿಮೇಟಾಗಿರುತ್ತೆ ಟೇಸ್ಟು, ಸೂಪರ್ ಟೇಸ್ಟ್. ಸಣ್ಣ ಪುಟ್ಟ ಅಂಗಡಿಯವ್ರು ಮಾಡ್ಕೋಬೋದು. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ತುಂಬ ಅಲ್ಟಿಮೇಟಾಗಿ ಸಣ್ಣ ಪುಟ್ಟ ಅಂಗಡಿಯವರು ಮಾಡ್ಕೋಬೋದು. ಟೇಸ್ಟ್ ಅಂತೂ ಸಖತ್ತಾಗಿರ್ತವೆ, ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಆ ಥರ ಟೇಸ್ಟು. ಟ್ರೈ ಮಾಡಿರಿ. ಇದನ್ನು ಬೇರೆ ಬೇರೆ ಥರ ಮಾಡ್ತಾರೆ, ಬಟ್ ನಾವು ಮಾಡೋದು ಹಿಂಗೆ. ಸಣ್ಣ ಪುಟ್ಟ ಅಂಗಡಿಯವ್ರಿಗೂ ಗೊತ್ತಾಗಲಿ, ಹೊಸಬ್ರು ಯಾರಾದರೂ ಕಲಿಯೋರಿದ್ರೆ ಕಲೀಲಿ. ಸಖತ್ ಚೆನ್ನಾಗಿರುತ್ತೆ. ಫಸ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ಕೊಳ್ರಿ. ಹಾಗೆ ಈ ಗೌರಿ ಗಣೇಶ ಹಬ್ಬ ಶುಭಾಶಯಗಳೆಲ್ಲರಿಗೂ, ನಿಮಗೂ ನಿಮ್ಮ ಕುಟುಂಬದವರಿಗೂ ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತಡ ಮಾಡೋದು ಬೇಡ, ವೀಡಿಯೋ ಹೋಗೋಣ ಬನ್ನಿರಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಿ. ಕೇಕ್ ಮಿಕ್ಸಿಂಗು ಕರೆಕ್ಟಾಗಿ ನೋಡ್ಕೊಳ್ರಿ. ಯಾರಿಗಾದ್ರೂ ಪೂರ್ತಿ ಇನ್ನೂ ರೆಸಿಪಿ ಬರೆದು ಏನಾದರೂ ಕಳಿಸ್ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಕೊಡ್ತೀನಿ. ಬನ್ನಿರಿ ವೀಡಿಯೋಗೆ ಹೋಗೋಣ, ತಡ ಮಾಡೋದು ಬೇಡ. 1 kg ಬ್ರೆಡ್ ಪುಡಿ ಇದ್ದೀನಿ, ಎಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಪುಡಿ 1 kg ಬ್ರೆಡ್ ಪುಡಿ. ಕೊನೆ ತನಕ ನೋಡಿರಿ ವಿಡಿಯೋ, ಗೊತ್ತಾಗಲಿ ಅಂತ. ಲಾಸ್ಟ್ ತನಕ ನೋಡಿದ್ರೇ ಡೀಟೇಲಾಗಿ ಅರ್ಥ ಆಯ್ತು ನಿಮಗೆ. ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಸಣ್ಣ ಪುಟ್ಟ ಐಟಮು ಮಿಸ್ ಆಗ್ಬಿಡ್ತವೆ. 1 kg ಬ್ರೆಡ್ ಪುಡಿ ಹಂಗೆ ಕೈಯಲ್ಲೇ ಉಜ್ಕೊಂತ ಇದ್ದೀನಿ. ಮಿಷಿನಲ್ಲಾದರೂ ಒಡ್ಸ್ಕೋಬೋದು ನೀವು, ಪರವಾಗಿಲ್ಲ, ನಡೆಯುತ್ತೆ. ಒಂದು ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ, ಹಂಗೇನಾಗಲ್ಲ. ಇಲ್ಲ ಜಲ್ಸ್ಕೊಂಡ್ರು ಒಳ್ಳೇದು, ನೀವು ಮಿಷಿನಾಗಾದರೂ ಒಡ್ಸ್ಕೊಳ್ರಿ, ನಡೆಯುತ್ತೆ. ನಿಮ್ಗೆ ಗೊತ್ತಿರೋ ಅಂಗಡಿಗಳಿಗೂ ಶೇರ್ ಮಾಡಿರಿ, ಗೊತ್ತಿರೋರಿಗೆ ಗೊತ್ತಾಗಲಿ ಪಾಪ, ಅವರು ಹೊಡ್ಕೋಬೋದು. ಒಂದು ಅರ್ಧ kg ಕ್ಯಾರೆಟು ತೊಳ್ಕೊಂಡು, ಮಣ್ಣಿರಬಾರ್ದು, ನೀಟಾಗಿ ತೊಳ್ಕೊಂಡು ಇದು ಮಾಡ್ಕೊಳ್ರಿ, ರೆಡಿ ಇಟ್ಕೊಳ್ರಿ. ಕ್ಯಾರೆಟ್ ತುರಿಬೇಕು. ಒಂದು ಅರ್ಧ kg ಚೆನ್ನಾಗಿ ತೊಳೆದಿಟ್ಕೊಂಡು 1 kg ಬ್ರೆಡ್ ಪುಡಿ. 850ರಿಂದ 900 ಗ್ರಾಮ್ ಸಕ್ಕರೆ ಕೊಟ್ಕೋಬೇಕು. 800ರಿಂದ 900 ಜೆಲ್ ಒಂದು 50 ಗ್ರಾಮು ಕೇಕ್ ಜೆಲ್ಲು ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ತೋರಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಗೌರಿ ಗಣೇಶ ಹಬ್ಬ 2025ರಲ್ಲಾದರೂ ಎಲ್ಲರಿಗೂ ಒಳ್ಳೆಯದಾಗಲಿ. 2024 ತುಂಬ ಕೆಟ್ಟದಾಗಿತ್ತು ಎಲ್ಲರಿಗೂ, ಏನೇನೋ ಕಳ್ಕೊಬಿಟ್ಟಿದ್ದಾರೆ ಎಲ್ಲರೂ. ನೋಡಿರಿ, ಒಂದು ಅರ್ಧ kg ಕ್ಯಾರೆಟು ಸ್ವಲ್ಪ ದಪ್ಪದಾಗಿ ಇರಲಿ, ತುರಿ ಚೆನ್ನಾಗಿ ತುರ್ಕೊಬಿಡ್ರಿ. ಅರ್ಧ kg ತುರಿ ದಪ್ಪ ಇದ್ದರೆ ಒಂದು ಸ್ವಲ್ಪ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿ, ಹಂಗೆ ಕೇಕಲ್ಲೂ ಕಾಣ್ತವೆ ಚೆನ್ನಾಗಿ. ಹಂಗಾಗಿ ಒಂದು 100 ಗ್ರಾಮ್ ಕಾಜು ಗೋಡಂಬಿ ಹಾಕಂತೀನಿ. ಮತ್ತು ಸಕ್ಕರೆ ಹಾಕೊಂಬಿಡಂಬರ್ರಿ, ಮಿಕ್ಸಿಂಗ್ ಹಾಕ್ಕೊಳ್ಳೋಣ. ಒಂದು 30 ಗ್ರಾಮ್ ಏಲಕ್ಕಿ ಪೌಡ್ರ್ ಹಾಕಂತೀನಿ. ಹಂಗೆ ಮಿಲ್ಕ್ ಮೇಡ್ ಬೇಕಾಗತ್ತೆ, ಒಂದು 100 ಗ್ರಾಮು ಕೊನೆಗೆ ಹಾಕೋದು ತೋರಿಸ್ತೀನಿ ನಾನು. ಒಂದು 900 ಗ್ರಾಮ್ ಸಕ್ಕರೆ ತಗೊಂಡಿನಿ, 50 ಗ್ರಾಮ್ ಜೆಲ್ಲು, 1 ಟ್ರೇ ಮೊಟ್ಟೆ, ಒಂದು 5 ಮೊಟ್ಟೆ ಹೊಡ್ಕೊಬಿಟ್ಟು ಮಿಷಿನ್ ಆನ್ ಮಾಡ್ಕೊಬಿಡ್ರಿ. ಒಂದು 5ರಿಂದ 10 ಮೊಟ್ಟೆ ಹೊಡ್ಕೊಂಡು ಫುಲ್ಲು ವೈಟ್ ಬರಲಿ ಕೇಕು. ಇಷ್ಟರೊಳಗಡೆ 1 kg ಬ್ರೆಡ್ ಪುಡಿ ತಗೊಂಡಿದ್ದೀನಲ್ಲ, ಅದಕ್ಕೆ ಒಂದು 300 ಗ್ರಾಮ್ ಮೈದಾ ಹಾಕ್ಕಂತೀನಿ. 300 ಗ್ರಾಮ್ ಮೈದಾ, 1/2 ಲೀಟ್ರ್ ಆಯಿಲ್ ಬೇಕಾಗತ್ತೆ, ರಿಫೈಂಡ್ ಆಯಿಲು. ವೆನಿಲಾ ಪೌಡ್ರು 100 ಗ್ರಾಮ್ ಹಾಕ್ಕಂತಿದ್ದೀನಿ. ಹಿಂಗೆ ಬರಲಿ ವೈಟಾಗಿ ಕೇಕು. ಆಮೇಲೆ ಎಲ್ಲ ಮೊಟ್ಟೆ ಹೊಡೆದಾಕಬಿಡ್ರಿ. ಒಂದು 3 ಟ್ರೇ ಕೇಕ್ ಬರ್ತವೆ, ಕರೆಕ್ಟಾಗಿ 3 kg ಮೇಲೆ ಬರುತ್ತೆ ಕೇಕು. 100 ಗ್ರಾಮ್ ಮಿಲ್ಕ್ ಮೇಡ್ ಹಾಕ್ಕಂತೀನಿ. ಸಕ್ಕರೆ ಕರಗಿದ ಮೇಲೆ 100 ಗ್ರಾಮ್ ಮಿಲ್ಕ್ ಮೇಡು. ಎಸೆನ್ಸ್, ಆರೆಂಜ್ ಎಸೆನ್ಸು 1 ಮುಚ್ಚಳ, ಮಿಲ್ಕ್ ಎಸೆನ್ಸು 2 ಮುಚ್ಚಳ, ಏಲಕ್ಕಿ ಪೌಡ್ರು ಒಂದು 30 ಗ್ರಾಮ್ ಹಾಕ್ಕೊಂಡಿದ್ದೀವಿ ಫಸ್ಟೇ ನಾನು. ಅದು ಮಿಕ್ಸಿಂಗಿಗೆ ಅರ್ಧ ಲೀಟ್ರ್ ಆಯಿಲ್ಲು, ಸನ್ಫ್ಲವರ್ ಆಗಲಿ ಯಾವ್ದಾರು ಹಾಕ್ಕೊಂಡ್ರೆ ನಡೆಯುತ್ತೆ. ಬ್ರೆಡ್ ಪುಡಿ ಮೈದಾ ಎಲ್ಲ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಆಮೇಲೆ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಆಫ್ ಮಾಡ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿರಿ, ಮಿಷಿನಿಗೆ ಏನು ಹಾಕೋದು ಬೇಡ. ಒಂದು 100 ಗ್ರಾಮ್ ಚಾಕೋ ಚಿಪ್ಸ್ ಹಾಕ್ಕಂತೀನಿ ವೈಟು. ಹಂಗೆ ಅದ್ರ ಜೊತೆಲಿ ಒಂದು 100 ಗ್ರಾಮ್ ಚಾಕೋ ಚಿಪ್ಸು, ಒಂದು 100 ಗ್ರಾಮ್ ಗೋಡಂಬಿ ಮಿಕ್ಸ್ ಮಾಡ್ಕೊಬಿಟ್ಟು ಕೈಯಲ್ಲಿ ಹಂಗೆ ಒಂದು 3 ತಟ್ಟೆ ಬರ್ತಾವೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಆಯಿತು. 160 ಹೀಟಲ್ಲಿ ಒಂದು 34ರಿಂದ 35 ನಿಮಿಷಕ್ಕೆ ಬೆಂದೋಗುತ್ತೆ. ಫುಲ್ ಸಾಫ್ಟಾಗಿ ಸಖತ್ತಾಗಿ ಬರ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಬೆಲ್ ಐಕನ್ ಒತ್ಕೊಳ್ಳಿ, ಹಂಗೆ ನಾವು ಏನೇ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಕ್ಕತ್ತ ನೋಡಿರಿ, ಏನು ಲುಕ್ಕು ಸಕ್ಕತ್ತಾಗಿ ಕಾಣ್ತವೆ ಕೇಕು. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರ್ತವೆ ಟೇಸ್ಟು. ಟ್ರೈ ಮಾಡಿ ನೋಡಿರಿ ನಮ್ಮ ಮಿಕ್ಸಿಂಗೂ.
ಇದನ್ನು ಬೇರೆ ಬೇರೆ ಥರ ಮಾಡ್ಬೋದು, ಬಟ್ ಈ ಟೈಪ್ ಮಾಡ್ಕೊಂಡ್ರೆ ಸಿಂಪಲಾಗಿ ಮುಗ್ದೋಗುತ್ತೆ ಕೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು.